ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ, ವಿದ್ಯಾನಿಧಿ ವಿತರಣೆ, ಸುವರ್ಣ ದಾಂಪತ್ಯ ಸನ್ಮಾನ, ಸಂಘದ ಹಿರಿಯ ನಿರ್ದೇಶಕರಿಗೆ ಅಭಿನಂದನೆ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಸಮಾರಂಭವನ್ನು ಜುಲೈ 27ರಂದು ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಂಘದ ಅಧ್ಯಕ್ಷ ಎಚ್.ಕೆ. ಕೇಶವಮೂರ್ತಿ, ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಸ್. ರಘುನಾಥ್ ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಎಸ್.ಎನ್. ಚನ್ನಬಸಪ್ಪ, ಮಾಜಿ ಶಾಸಕ ಕೆ.ವಿ. ಪ್ರಸನ್ನಕುಮಾರ್, ಎನ್ಇಎಸ್ ಅಧ್ಯಕ್ಷ ಜಿ.ಎಸ್. ನಾರಾಯಣರಾವ್, ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಎನ್.ಎಂ. ರಘುರಾವ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಎಚ್.ಕೆ. ಕೇಶವಮೂರ್ತಿ ವಹಿಸಲಿದ್ದು, ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಂಜುಂಡಸ್ವಾಮಿ, ಸಂಘದ ಗೌರವಾಧ್ಯಕ್ಷ ಆರ್. ಅಚ್ಯುತ್ ರಾವ್ ಹಾಗೂ ಕಾರ್ಯದರ್ಶಿ ಬಿಕೆ ರವೀಂದ್ರನಾಥ್ ಉಪಸ್ಥಿತರಿರುತ್ತಾರೆ ಎಂದು ತಿಳಿಸಿದರು. 2012 ಹಮ್ಮಿಕೊಂಡಿದ್ದು 2015ರಲ್ಲಿ ಗಾಯತ್ರಿ ಮಾತಾ ಕಪ್ ಅಂತ ಕ್ರಿಕೆಟ್ ಟೂರ್ನಿಮೆಂಟನ್ನು ರಾಜ್ಯ ಮಟ್ಟದಲ್ಲಿ ನಡೆಸಿರ್ತಕ್ಕಂಥದ್ದು ತುಂಬ ವಿಶೇಷ. ಅದನ್ನು ಹೇಳ್ಕೊಳ್ಳೋಕೆ ತುಂಬ ಸಂತೋಷ ಕೂಡ ಆಗುತ್ತೆ. ಇದ್ರ ಮುಖಾಂತರ ಶಿವಮೊಗ್ಗದಲ್ಲಿ ಸಂಘ ವಿಪ್ರರ ಒಂದು ಸಂಘಟನೆಗೆ ಒಂದು ಉತ್ತಮವಾದಂಥ ವೇದಿಕೆಯನ್ನು ಮಾಡಿಕೊಟ್ಟಿದೆ ಅಂತ ಹೇಳೋಕೆ ಕೂಡ ತುಂಬ ಸಂತೋಷವಾಗುತ್ತೆ. ಈ ಮಧ್ಯದಲ್ಲಿ ಸಂಘ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಒಂದೇ ಅಲ್ಲ, ಅದು ಸಮಾವೇಶ ಒಂದೇ ಅಲ್ಲ. ಪ್ರತಿ ವರ್ಷ ಪಾವಗಡ ಪ್ರಕಾಶ್ ಅಂತ ಅಂತಹ ವಿದ್ವಾಂಸರುಗಳಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿದ್ದೀವಿ, ಭಗವದ್ಗೀತೆ ಕಾರ್ಯಕ್ರಮಗಳು ನಡೆಸಿದ್ದೀವಿ. ಪರೀಕ್ಷಾ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಮನೋಸ್ಥೈರ್ಯ ತುಂಬುವಂತಹ ಕಾರ್ಯಕ್ರಮಗಳು ಮಾಡಿದ್ದೀವಿ. ಸಂಘದ ಸದಸ್ಯರು ಮತ್ತು ಇತರರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಸಂಘ ಹಮ್ಮಿಕೊಂಡಿದೆ. ಜೊತೆಯಲ್ಲಿ ಕಿಟ್ಗಳನ್ನು ಕೂಡ ಸಂಘ ವಿಪ್ರ ಸಂಘಟನೆ ಒಂದು ಉತ್ತಮ ಸಂಘಟನಾ ಸಂಘ ಅಂತಕ್ಕಂಥ ಪ್ರತಿ 300 ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯನ್ನು ಕೊಟ್ಟಿದ್ದೀವಿ. ವಿದ್ಯಾನಿಧಿ ಉದ್ದೇಶ ಇಷ್ಟೇ, ವಿದ್ಯೆ ಅಂತಕ್ಕಂಥದ್ದು ಒಂದು ಆಸ್ತಿ, ಅದನ್ನು ಪಡೆಯೋದಕ್ಕೆ ಯಾರಿಗೂ ತೊಡಕಾಗಬಾರ್ದು ಅನ್ನೋ ಉದ್ದೇಶದಿಂದ ಆಸ್ತಿಕವಾಗಿ ಸಂಕಷ್ಟದಿಂದ ವಿದ್ಯಾರ್ಥಿಗಳಿಗೆ ಸಮಾಜ ಬಂಧುಗಳಿಂದ ಮತ್ತು ಸಂಘದ ನಿರ್ದೇಶಕರು ಸದಸ್ಯರಿಂದ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹೊರದೇಶದಲ್ಲಿರ್ತಕ್ಕಂಥ ಬಂಧು ಮಿತ್ರರಿಂದ ನಾವು ಹಣವನ್ನು ಸಂಗ್ರಹಿಸಿ ಅದನ್ನು ವಿದ್ಯಾರ್ಥಿಗಳಿಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ಏನು ವಾಕ್ಯ ಇದೆ ಅದನ್ನು ಪಾಲಿಸ್ತಾ ಆ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾನಿಧಿ ತಂಡ ಮನೆಗೆ ಹೋಗಿ ಯಾರು ಅರ್ಜಿ ಹಾಕಿರ್ತಾರೆ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಅದರಲ್ಲಿ ನಿಜವಾಗ್ಲೂ ತುಂಬ ಕಷ್ಟದಲ್ಲಿರ್ತಕ್ಕಂಥ ಗುರುತಿಸಿ ಅವರ ಕಷ್ಟವನ್ನು ಸ್ಪಂದಿಸ್ಬಿಟ್ಟು ಕೊಡ್ತಂಥ ಒಂದು ಕಾರ್ಯಕ್ರಮ ಅದನ್ನು ನಾವು ನಡೆಸ್ಕೊಂಡು ಇದ್ದೀವಿ. ಅದು ಸಮಾಜದ ಬಾಂಧವರಿಗೆ ತುಂಬ ಜನಕ್ಕೆ ಉಪಯೋಗ ಆಗಿದೆ. ಆ ತೊಗೊಂಡಂತಹ ವಿದ್ಯಾರ್ಥಿಗಳು ಕೂಡ ಈಗ ವಾಪಸ್ ಅದನ್ನು ಹಿಂತಿರುಗಿಸುವಂಥ ಒಂದು ಪ್ರಯತ್ನ ಒಂದಷ್ಟು ಜನ ಈಗ ನಾವು ತೊಗೊಂಡಿದ್ದೀವಿ, ಉಪಕಾರ ಆಗಿದೆ, ವಾಪಸ್ ಕೊಡ್ತಾ ಇದ್ದೀವಿ ಸಹ ಒಂದಷ್ಟು ಜನಕ್ಕೆ ನೀವು ಕೊಡಿ ಅಂತ ಹೇಳಿ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಸ್ಪಂದನೆ ಸಿಕ್ಕಿದೆ. ಅದು ತುಂಬ ಸಂತೋಷವಾಗುತ್ತೆ. ತದನಂತರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದುವರೆಗೂ 1800 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಶೇಕಡ 85 ಮೇಲ್ಪಟ್ಟು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಾತಕ್ಕೆ ಮಾಡಬೇಕು ಅಂದರೆ, ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಅಂಕ ತೊಗೊಂಡಿದ್ದಾರೆ, ಅದನ್ನು ಹೇಳ್ಕೊಳ್ಳೋಕ್ಕೆ ಅಕ್ಕಪಕ್ಕದಲ್ಲಿ ಯಾರೂ ಇರೋಲ್ಲ, ಕೇಳುವಂಥ ಮನಸ್ಥಿತಿನೂ ಇರೋಲ್ಲ. ಇವತ್ತಿನ ಇರಲಿ ನಮ್ಮನೆ ಮಕ್ಳಿಗೆ ಬಂದು ಇನ್ನೊಬ್ಬರ ಮನೆ ಮಕ್ಳಿಗೆ ಕೊಟ್ಟಾಗ ಮಾರ್ಕ್ಸ್ ಹೇಳಿದಾಗ ಕೇಳೋ ಸಂತೋಷ ಪಡ್ತೀವಿ ಹೊರತು, ಎಲ್ಲಾದರೂ ನಮ್ಮನೆ ಮಕ್ಳಿಗೆ ಮಾರ್ಕ್ಸ್ ಕಡಿಮೆ ಬಂದಿದ್ದ ಕೇಳುವಂಥ ಸ್ಥಿತಿ ಮನಸ್ಥಿತಿ ನಮ್ಗೆ ಇಲ್ಲದೇ ಇರೋದ್ರಿಂದ ಅಂತಹ ಮಕ್ಕಳಿಗೂ ಪ್ರತಿಭೆಯನ್ನು ಗುರುತಿಸ್ತಾ ಹೋದರೆ ಹಾಗೆ ಹಿಂಗೆ ಹೋಗ್ಬಿಡುತ್ತೆ ಅಂತ ಹೇಳ್ತು, ನಶಿಸಿ ಹೋಗ್ಬಿಡುತ್ತೆ ಅಂತಕ್ಕಂಥ ಉದ್ದೇಶದಿಂದ ಸರಿಯಾದ ವೇಳೆಯಲ್ಲಿ ಸರಿಯಾದ ವೇದಿಕೆಯಲ್ಲಿ ಆ ವಿದ್ಯಾರ್ಥಿಗಳನ್ನು ನಾವು ಗುರುತಿಸಿದರೆ ಅವರಿಗೆ ಒಂದು ಪ್ರೋತ್ಸಾಹ ಸಿಗತ್ತೆ. ತದನಂತರ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉನ್ನತ ವ್ಯಾಸಂಗ ಮಾಡಿ ಸಮಾಜಕ್ಕೆ ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಲಿ ಅನ್ನೋ ಉದ್ದೇಶದಿಂದ ಸಮಾಜದ ಮಧ್ಯೆ ಅವ್ರನ್ನ ಗುರುತಿಸಬೇಕು ಅನ್ನೋ ಒಂದು ಉತ್ತಮವಾದಂಥ ಒಂದು ಕಲ್ಪನೆ ಇಟ್ಕೊಂಡು ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ವರ್ಷವೂ ಕೂಡ ನಾವು 80 ಜನ ಅಂತಹ ವಿದ್ಯಾರ್ಥಿಗಳಿಗೆ ಗುರುತಿಸ್ಬಿಟ್ಟು ಅವರಿಗೆ ನಾವು ಅಭಿನಂದನೆ ಮಾಡ್ತಾಯಿದ್ದೀವಿ, ಸನ್ಮಾನ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ನಾವು ನಮ್ಮ ಸುವರ್ಣ ದಾಂಪತ್ಯ ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಇದುವರೆಗೂ ನಾವು ಸುಮಾರು 100ಕ್ಕಿಂತ ಹೆಚ್ಚಿನ ದಂಪತಿಗಳನ್ನು ಗುರುತಿಸಿದ್ದೀವಿ. ಸುವರ್ಣ ದಾಂಪತ್ಯಕ್ಕೆ ಮದುವೆಯಾಗಿ 50 ವರ್ಷ ದಾಂಪತ್ಯ ಜೀವನ ಮಾಡಿ ಇನ್ನೂ ಬದುಕಿದ್ದು ಅವರಿಗೆ ಆ ಸುವರ್ಣ ದಾಂಪತ್ಯದಲ್ಲಿ ಆಯ್ಕೆ ಮಾಡಿ ಅವ್ರಿಗೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ತಾಂತ್ರಿಕವಾದಂಥ ಒತ್ತಡ, ವೇಗದ ಯುಗದಲ್ಲಿ ಕೌಟುಂಬಿಕ ಮೌಲ್ಯಗಳನ್ನು ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ 50 ವರ್ಷ ಆ ಸಾಂಸಾರಿಕ ಜೀವನದ ರಥವನ್ನು ಎಳೆದಿರ್ತಾರಲ್ಲ,
ಅಂಥವ್ರನ್ನ ಗುರುತಿಸಿ ಅವರಿಗೆ ಅಭಿನಂದನೆ ಮಾಡುವಂಥದ್ದು ನಮ್ಮ ಪರಮ ಪುಣ್ಯ ಅಂತ ಭಾವಿಸಿದ್ದೀವಿ. ಜೊತೆಯಲ್ಲಿ ಅವ್ರಿಗೆ ಗುರುತಿಸೋದ್ರಿಂದ ಇವತ್ತು ಏನಿದೆ ಹೊರಗಡೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಡೈವರ್ಸ್ ಎಲ್ಲ ಸಮಾಜದಲ್ಲೂ ಕೂಡ ಹೆಚ್ಚು ದಂಪತಿಗಳನ್ನು ಗುರುತಿಸಿದ್ದೀವಿ. ಈ ವರ್ಷವೂ ಕೂಡ 6 ಜನ ದಂಪತಿಗಳು ಕೂಡ ನಾವು ಸನ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದನ್ನು ತಾವು ನಮ್ಮ ಈ ಕಾರ್ಯಕ್ರಮವನ್ನು ತಾವು ಹೆಚ್ಚಿನ